ಎಲ್ಲ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು ಗಾಯ್ಸ್. ಕ್ರಿಕೆಟ್ ಅಲ್ಲಿ ನೀವು ಎಂತೆಂತ ಮಿರಾಕಲ್ ನೋಡಿದಿರಾ, ಹಿಸ್ಟ್ರಿನ ನೋಡಿದಿರಾ, ತುಂಬಾ ದಾಖಲೆಗಳು ಏನೇನೋ ಆಗಿದೆ ಮಗ. ಬಟ್ ಇದನ್ನ ನೋಡ್ತಾ ಇರೋದು ಫಸ್ಟ್ ಟೈಮ್ ಅದು IPL ಅಂತ ಹೇಳಿದ್ರು. ನಮ್ಮ RCB ಅಂತ ಹೇಳಿದ್ರೆ ಡಿಫ್ರೆಂಟ್ ಥಿಂಗ್ ಇದು. ಸೊ ಇಲ್ಲಿ ನೋಡ್ತಾರ ರಜತ್ ಪಟಿದಾರ್, ದಿನೇಶ್ ಕಾರ್ತಿಕ್ ಬರ್ತಾ ಆನ್ ದ ಸೇಮ್ ಡೇಟ್, ಓಕೆನಾ, 1 June ಅಂಡ್ ಬೋತ್ ಬ್ಲೆಸ್ಡ್ ವಿತ್ ಎ ಚೈಲ್ಡ್ ಆನ್ ದ ಸೇಮ್ ಡೇಟ್ 19th March. ನಿನ್ನೆ ಇಬ್ರು ಕೂಡ ಡ್ಯಾಡಿ ಆಗಿದ್ದಾರೆ, ಓಕೆನಾ, ಅಪ್ಪ ಆಗಿದ್ದಾರೆ, ಒಂದೊಂದು ಮಗುಗೆ ಜನ್ಮನ ಕೊಟ್ಟಿದ್ದಾರೆ. ಅದರಲ್ಲಿ ದಿನೇಶ್ ಕಾರ್ತಿಕ್ ಅವ್ರಿಗೆ ಗರ್ಲ್ ಆಗಿರೋದು ಅಂಡ್ ರಜತ್ ಪಟಿದಾರ್ಗೆ ಬಾಯ್ ಆಗಿದೆ. RCB ಮೆಂಟರು ನಮ್ಮ ದಿನೇಶ್ ಕಾರ್ತಿಕ್ DK ಅಣ್ಣ ಅಂಡ್ RCB ಕ್ಯಾಪ್ಟನ್ ರಜತ್ ಪಟಿದಾರ್. ಸೊ ಇಬ್ರು ಕೂಡ ಬೆಂಕಿ, ಒಂದು ಮಾಸ್ಟರ್ ಮೈಂಡು, ಇನ್ನೊಂದು RCBಗೆ ಕಪ್ನ ಗೆಲ್ಸ್ಕೊಟ್ಟಿದ್ದಂಥ ಕ್ಯಾಪ್ಟನ್ ರಜತ್ ಪಟಿದಾರ್. ಸೊ ಇದು ಡಿಫ್ರೆಂಟ್ ಅಲ್ವಾ, ಸ್ವಲ್ಪ ಡಿಫ್ರೆಂಟ್ ಆಗಿ ತಗೊಳ್ಳೋದ ಅದು RCB ಅಂತ ಹೇಳಿದ್ರೆ. ಅಂಡ್ ಎರಡನೇ ಅಪ್ಡೇಟು, IPLಗೆ ಆಶೀಸ್ ಪ್ಲೇಯರ್ಗಳಿಂದ ದೊಡ್ಡ ಇಂಪ್ಯಾಕ್ಟ್ ಆಗಿದೆ ಮಗ. ಬಿಕಾಸ್ ಈ ಒಂದು ಸೀಸನ್ ಆಶೀಸ್ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸು ಕೂಡ ಮೇನ್ ಪ್ಲೇಯರ್ಸು ಕೂಡ ಇವಾಗ ಇಂಜುರಿ ಆಗಿದ್ದಾರೆ. ಅದರಲ್ಲಿ ಫಸ್ಟ್ ಪ್ಲೇಯರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮಿಚೆಲ್ ಸ್ಟಾರ್ಕ್ ಅವರು ರೂಲ್ ಔಟ್ ಆಗಿದ್ದಾರೆ ಜಸ್ಟ್ ಸ್ಟಾರ್ಟಿಂಗ್ 1-2-3 ಮ್ಯಾಚ್ಗೆ. ಅಂಡ್ ಜೋಸೆಸ್ ಬಗ್ಗೆ ನಿಮ್ಗೆ ಗೊತ್ತು, 2-3 ಮ್ಯಾಚ್ನ ಮಿಸ್ ಮಾಡ್ಕೋತಾರೆ ಆ್ಯಕ್ಚುಲಿ. ಅಂಡ್ ಪ್ಯಾಟ್ ಕಮಿನ್ಸ್ ಕೂಡ ಅಷ್ಟೇ ಸೇಮು. ಬಟ್ ರೂಲ್ಡ್ ಎಂಟೈರ್ ಟೂರ್ನಮೆಂಟ್ ರೂಲ್ ಔಟ್ ಆಗಿರೋದು ನ್ಯಾಥನ್ ಇಲೀಸ್ ಅಂಡ್ ಜಾಕ್ ಹೆಡ್ವರ್ಡು. ನ್ಯಾಥನ್ ಇಲೀಸ್ ಅವರು CSK ಅಂಡ್ ಜಾಕ್ ಹೆಡ್ವರ್ಡು SRH ಕಡೆಗೆ. ಬಟ್ ಇದು ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು IPL ಟೀಮ್ಸ್ಗಳಿಗೆ, ಆ ಫ್ರಾಂಚೈಸಿಗಳಿಗೆ, ಬಿಕಾಸ್ ಇವರು ಮೇನ್ ಬೌಲರ್ ಆಗಿ ತಗೊಂಡಿರ್ತಾರೆ. ಬಟ್ ಇವಾಗ ಇವರು ಇಂಜುರಿ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇಟ್ ಹ್ಯಾಪನ್ಸ್ ಬ್ರೋ. ಅಂಡ್ RCBಗೆ ಬೆಂಕಿ ಬ್ಯಾಟರ್, ಬೆಂಕಿ ಫಿನಿಷರ್ ಬಂದಿರೋದು ಟೀಮ್ ಡೇವಿಡ್. ಸೊ ನೋಡ್ತಾ ಇರೋದು ನಮಸ್ಕಾರ ಅಂತ ಕೂಲಾಗಿ ಮಾಡ್ತಾ ಇದ್ದಾರೆ. ಅಂಡ್ ಆ ಒಂದು ಸಿಂಹ ಇದೆ ಅಲ್ಲ, ಅದು ತುಂಬ ಕಡೆ ಟ್ರೆಂಡ್ ಆಗಿದೆ. ಆ್ಯಕ್ಚುಲಿ ಟ್ರೆಂಡ್ ಮಾಡೋಕ್ಕೆ ಇವರೇ ಕಾರಣ. ಇವರೇ ಆ್ಯಕ್ಚುಲಿ ಫಸ್ಟು ಪೋಸ್ಟ್ನ ಮಾಡಿದ್ದು ಅವರೊಂದು Instagram ಪೇಜಲ್ಲಿ, ಅವರೊಂದು ಅಕೌಂಟಲ್ಲಿ ಆ್ಯಕ್ಚುಲಿ. ಸೊ ಇವಾಗ ಅವರು ಕೂಡ ಎಂಟರ್ ಆಗಿದ್ದಾರೆ RCBಗೆ. ಅಂಡ್ ನಮ್ಮ ರಜತ್ ಪಟಿದಾರ್ ಕೂಡ RCBಗೆ ಎಂಟರ್ ಆಗಿದ್ದಾರೆ, ಕ್ಯಾಪ್ಟನ್ ಬ್ರದರ್. ಅಂಡ್ 4ನೇ ಅಪ್ಡೇಟು, ಇಂಡಿಯಾ ವರ್ಸಸ್ ಐರ್ಲೆಂಡು ODI ಸ್ಟಾರ್ಟ್ ಆಗ್ತಿದೆ. ಆ್ಯಕ್ಚುಲಿ IPL ಮುಗಿದ್ಮೇಲೆ ಅನಿಸುತ್ತೆ. ಸೊ ಬಟ್ ಇದು ಫಸ್ಟ್ ODI ಅಂತ ಹೇಳ್ಬೋದು ಆಫ್ಟರ್ IPL. ಸೊ ಐರ್ಲೆಂಡ್ ವಿರುದ್ಧ ನಡೀತಾ ಇದೆ 2 ODIಗಳು. ಬಟ್ ಐರ್ಲೆಂಡಲ್ಲಿ ಫಸ್ಟ್ ಇಲ್ಲಿದ್ದಾರೆ, ಫಸ್ಟ್ ಇಮೇಜಲ್ಲಿ ಅವ್ರು ಇವಾಗ ಕ್ಯಾಪ್ಟನ್ಸಿಂದ ಸ್ಟೆಪ್ ಡೌನ್ ಆಗಿದ್ದಾರೆ. ಸೊ ಏನಕ್ಕೆ ಅಂತ ಗೊತ್ತಿಲ್ಲ. ಆ್ಯಂಡ್ 5ನೇ ಅಪ್ಡೇಟ್, ಮೋಸ್ಟ್ ಸಿಕ್ಸಸ್ ಇನ್ IPL ಹಿಸ್ಟ್ರಿ ಆಕ್ಟಿವ್ ಟೀಮ್ಸು. ಅದರಲ್ಲಿ ಫಸ್ಟ್ ಇರೋದು ಮುಂಬೈ ಇಂಡಿಯನ್ಸ್ ಅವರು 1823 ಸಿಕ್ಸ್ಗಳನ್ನ ಹೊಡೆದಿದ್ದಾರೆ ಎಂಟೈರ್ ಟೂರ್ನಮೆಂಟಲ್ಲಿ. ಆ್ಯಂಡ್ RCB ಸೆಕೆಂಡ್ ಪ್ಲೇಸಲ್ಲಿದ್ದಾರೆ 1774. ಪಂಜಾಬ್ ಕಿಂಗ್ಸ್ 1686 ಅಂಡ್ CSK 1610 ಅಂಡ್ KKR 1593. ಡೆಲ್ಲಿ ಕ್ಯಾಪಿಟಲ್ 1457. ರಾಜಸ್ಥಾನ್ ರಾಯಲ್ಸ್ 1381. SRH 1158 ಅಂಡ್ LSG 484. ಟೈಟಾನ್ಸ್ 394. ಬಿಕಾಸ್ ಇವು 2 ಟೀಮು ನ್ಯೂ ಟೀಮ್ ಅಲ್ಲ, ಅದಕ್ಕೋಸ್ಕರ. ಸೊ ಈ ಒಂದು ನನಗೇನೋ ಈ ಸಲ SRH ಅವರು ಈ ಒಂದು ಲೆವೆಲ್ ಅಪ್ ಆಗ್ತಾರೆ ಅಂತ ಅನ್ಸುತ್ತೆ ಈ ಒಂದು ಸಿಕ್ಸ್ಗಳಲ್ಲಿ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತು ಅವ್ರದ್ದು ಬ್ಯಾಟಿಂಗ್ ಲೈನಪ್ ಯಾವ ಥರ ಇದೆ ಅಂತ. ಸೊ RCB ಯಾಕೋ ಬೀಟ್ ಮಾಡ್ತಾರೆ ಅಂತ ಅನ್ನಿಸ್ತದೆ ಮುಂಬೈ ಇಂಡಿಯನ್ಸ್ನ. ಇನ್ನೇನು ಆಲ್ಮೋಸ್ಟ್ ಕ್ಲೋಸ್ ಬಂದುಬಿಟ್ಟಿದ್ದಾರೆ. 60 ಹೊಡೆದ್ರೆ ಮುಗ್ದೋಯ್ತು. ಆಲ್ಮೋಸ್ಟ್ 60 ಇಲ್ಲ 50 ಹೊಡೆದ್ರೆ ಡಮಾರ್, ಹಿಸ್ಟ್ರಿ ಎಲ್ಲ ಡಮಾರ್ ಆಗುತ್ತೆ ಮುಂಬೈ ಇಂಡಿಯನ್ಸಲ್ಲಿ. ಬಟ್ ಅವರು ಕೂಡ ಹೊಡಿತಾರಲ್ಲ, ಅವ್ರದ್ದು ಕೂಡ ಇದೆ. ಆ್ಯಂಡ್ 6ನೇ ಅಪ್ಡೇಟ್ ಬ್ರೋ, ಇದಂತೂ ಸಖತ್ ಕಾಂಟ್ರವರ್ಷಿಯಲ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಗೊತ್ತು, ಕಾವ್ಯ ಮರನ್ ಅವರು SRH ಅಲ್ಲಿ 100 IPL ಅಲ್ಲಿ ತಗೊಂಡಿರೋದಲ್ಲ, 100 ಟೂರ್ನಮೆಂಟ್ ಅಂತ ನಡೆಯುತ್ತೆ ಬೇರೆ ಕಂಟ್ರಿಯಲ್ಲಿ. ಸೊ ಆ ಒಂದು ಕಂಟ್ರಿಯಲ್ಲಿ ಈ ಒಂದು ಟೂರ್ನಮೆಂಟಿಗೆ ಪಾಕಿಸ್ತಾನಿ ಪ್ಲೇಯರ್ನ ಬಿಡ್ ಮಾಡಿಬಿಟ್ಟಿದ್ದಾರೆ 2 ಕೋಟಿ ಎಷ್ಟಕ್ಕೋ. ಸೊ ಅದಕ್ಕೆ ಇವತ್ತು ತುಂಬ ನಿಮಗೆ ಗೊತ್ತು ಯಾವ ಥರ ಕಂಪ್ಲೇಂಟ್ಗಳು ಬರ್ತದೆ, ಏನೇನು ಆಗ್ತದೆ ಅಂತ. ಅದರಲ್ಲಿ ಸುನಿಲ್ ಗವಾಸ್ಕರ್ ಒಂದೊಂದು ಅಪ್ಡೇಟ್ ಹಾಕೊಟ್ಟಿದ್ದಾರೆ. ಬೈಯಿಂಗ್ ಎ ಪಾಕಿಸ್ತಾನಿ ಪ್ಲೇಯರ್ಸ್ ಕಾಂಟ್ರಿಬ್ಯೂಟ್ಸ್ ಟು ಡೆತ್ ಆಫ್ ಇಂಡಿಯನ್ ಸೋಲ್ಡರ್ಸ್ ಅಂಡ್ ಸಿವಿಲಿಯನ್ಸ್ ಅಂದೆ. ಸೊ ಆಬ್ವಿಯಸ್ಲಿ ಇದನ್ನ ಕ್ರಿಕೆಟ್ ಥರ ನೋಡಿದ್ರೆ ಅದು ಏನು ಅಂತ ಅನ್ಸಲ್ಲ. ಬಟ್ ನಿಮಗೆ ಗೊತ್ತು ಪಾಕಿಸ್ತಾನಿ ಏನೆಲ್ಲ ಮಾಡಿದೆ ನಮ್ಮ ಇಂಡಿಯನ್ಸ್ಗೆ ಅಂತ. ಸೊ ಇದೆಲ್ಲ ನೆನೆಸ್ಕೊಂಡ್ರೆ ಆ್ಯಕ್ಚುಲಿ ಅವ್ರಿಗೆ ಬಿಡ್ ಮಾಡೋದು ಬೇಕಾ, ಅವ್ರನ್ನ ತೊಗೊಳೋದು ಬೇಕಾ, ಅವ್ರಿಗೆ ಈ ಥರ ಎಲ್ಲ ಒಂದು ಹೆಲ್ಪ್ನ ಮಾಡೋದು ಬೇಕಾ ಅಂತ ಅನಿಸುತ್ತೆ. ಆಸ್ ಎ ಕ್ರಿಕೆಟ್ ಅಂತ ನೋಡಿದ್ರೆ ಇದೆಲ್ಲ ಏನು ಕಾಮನ್ ಅಂತ ಬೇರೆಯವ್ರಿಗೆ ಅನಿಸುತ್ತೆ. ಸೊ ಆ್ಯಕ್ಚುಲಿ ಇದು ಒಳ್ಳೆ ಸೆಟ್ಮೆಂಟ್ನ ಕೊಟ್ಟಿದ್ದಾರೆ ಸುನಿಲ್ ಗವಾಸ್ಕರ್ ಅವರು. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ತಗೋಬಾರ್ದು ಮಗ, ಪಾಕಿಸ್ತಾನಿ ಪ್ಲೇಯರ್ಸ್ಗಳನ್ನ ತಗೋಬಾರ್ದು, ಕಂಪ್ಲೀಟಾಗಿ ಅವ್ರನ್ನ ಬ್ಯಾನ್ ಮಾಡಬೇಕು ಬೇರೆ ಕಡೆ. ಯಾಕಂತ ಹೇಳಿದ್ರೆ ಅವರು ಕಂಪ್ಲೀಟ್ ಆ ಒಂದು ಟೆರರಿಸಮ್ ಏನಿದೆಯಲ್ಲ ಅದೆಲ್ಲ ಸ್ಟಾಪ್ ಆದ್ಮೇಲೆ ಬೇಕಿದ್ರೆ ಮಾಡ್ಬೋದು. ಬಟ್ ಅಲ್ಲಿವರೆಗೂ ಇವ್ರಿಗೆ ಯಾವುದೇ ಥರ ಅನ್ನ ನೀರು ಕೊಡಬಾರ್ದು ಅಂತಲ್ಲ, ಹಂಗೆ ಮಾಡಬೇಕು, ಗೊತ್ತಿಲ್ಲ ಏನಂತ. ಸೊ ಇದೊಂದು ಅಪ್ಡೇಟ್ಗಳ ಬಂದಿದೆ ಗಾಯ್ಸ್. ಈ ಒಂದು ಅಪ್ಡೇಟ್ಗಳನ್ನ ಕೇಳಿ ನಿಮ್ಗೆ ನಾನು ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಿಂಪಲಾಗಿ ಮಾಡ್ಕೊಳ್ಳಿ. ಹೊಸದುಡ್ಕು ಎಲ್ಲರೂ ತಿಂದ್ಬಿಟ್ಟು ಹಂಗೆ ಫುಲ್ ಮಜಾ ಮಾಡ್ತಾ ಇದ್ದಾರೆ ವಿಡಿಯೋ ನೋಡಿಕೊಂಡು. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು.